ರಜಿಯಾರಾ ಬೇಡ ಇಮ್ರಾನ್, ನನಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಯಾವಾಗ ನೋಡಿದ್ರು ಅರ್ಜೆಂಟಲ್ಲಿ ಇರ್ತಲ್ಲ ರಜಿಯಾ. ಅಲ್ಲ, ನಾಳೆ ಶಾದಿ ಆದ್ಮೇಲೆ ಇದೇ ತರ ಮಾಡಿದ್ರೆ ನನ್ನ ಗತಿ ಏನು? ಮುಂದೆ ಶಾದಿ ಆದ್ಮೇಲೆ ಹೋಗಕ್ ಆಗಲ್ವಲ್ಲ ಅಂತಾನೆ ಇವಾಗ ಹೋಗ್ತಿರೋದು. ಏನು ಬೇಕಾಗಿಲ್ಲ, ನಾಳೆ ಶಾದಿ ಆಗೋ ತನಕ ನೀನ್ ಎಲ್ಲೂ ಹೋಗ್ಬೇಕಾಗಿಲ್ಲ, ನನ್ನ ಜೊತೆನೇ ಇರ್ಬೇಕಷ್ಟೇ. ಪ್ಲೀಸ್ ಇಮ್ರಾನ್, ಅರ್ಥ ಮಾಡ್ಕೋ. ನಾಳೆ ಶಾದಿಗೆ ಹಾಕೊಳ್ಳೋ ಬಟ್ಟೆ ಎಲ್ಲ ಹಾಸ್ಟೆಲ್ ಅಲ್ಲೇ ಇದೆ. ನಿನಗೋಸ್ಕರ ನಾನು ಹೊಸ ಡ್ರೆಸ್ ತಂದಿದ್ದೀನಿ ರಜಿಯಾ, ಅದನ್ನೇ ಹಾಕೋ. ನಾನು ಮೆಹಂದಿ ಹಾಕಿಸ್ಕೋಬೇಕು, ರೆಡಿ ಆಗಬೇಕು, ಇನ್ನು ಇಷ್ಟೆಲ್ಲ ಕೆಲಸ ಬಾಕಿ ಇದೆ. ಈಗ ನಾನು ನಿನ್ನ ಜೊತೆ ಬಂದರೆ ನಾನು ನಾಳೆ ಹೇಗೆ ಶಾದಿಗೆ ರೆಡಿ ಆಗಲಿ? ನೀನು ಯಾವುದಕ್ಕೂ ಟೆನ್ಷನ್ ಆಗಬೇಡ ರಜಿಯಾ. ನಾನು ಶಾದಿ ಆಗ್ತೀನಿ ಅಂದಮೇಲೆ ಅಷ್ಟು ಅರೇಂಜ್ಮೆಂಟ್ ಮಾಡದೇ ಇರ್ತೀನ. ಎಲ್ಲ ರೆಡಿ ಮಾಡಿದ್ದೀನಿ, ಬಾ ನನ್ನ ಜೊತೆ. ಇಲ್ಲ ಇಮ್ರಾನ್, ಲೈಫಲ್ಲಿ ಒಂದೇ ಸಲ ಶಾದಿ ಆಗೋದು. ನನಗಿಷ್ಟ ಬಂದಾಗ ರೆಡಿ ಆಗೋಕ್ಕೆ ನನ್ನ ಬಿಟ್ಬಿಡು. ಅಲ್ಲ, ಇಷ್ಟ ಬಂದಾಗೆ ರೆಡಿ ಆಗ್ಬಾರ್ದು ಅಂತ ಯಾರು ಹೇಳಿದ್ರು ರಜಿಯಾ? ನಿನಗೇನೇನು ಬೇಕು ಎಲ್ಲ ಅರೇಂಜ್ಮೆಂಟ್ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಛತ್ರಿ ಎಸ್ಕೇಪ್ ಆಗಕ್ಕೆ ನೋಡ್ತಿದ್ದಾಳೆ, ಗಾಳಕ್ಕೆ ಸಿಕ್ಕಿರೋ ಮೀನಿನ ಬುಟ್ಟಿಗೆ ಹಾಕ್ತೆ ಬಿಟ್ಬಿಡ್ತೀನ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ರಜಿಯಾ? ಟೈಮ್ ಆಯ್ತು, ನಡಿ ಹೋಗೋಣ. ನಿನಗೋಸ್ಕರ ಅಲ್ಲಿ ಮೆಹಂದಿ ಹಾಕ ಕಾಯ್ತಾ ಇದ್ದಾರೆ. ಇಮ್ರಾನ್, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಇನ್ನೂ ತುಂಬ ಗಿಫ್ಟ್ಸ್ನೆಲ್ಲ ಪರ್ಚೇಸ್ ಮಾಡಬೇಕು. ನಾಳೆ ಅಲ್ಲೇ ಡೈರೆಕ್ಟ್ ಆಗಿ ಹಜರತ್ ಮಹಲ್ ಹತ್ರನೇ ಬರ್ತೀನಿ, ನನ್ನ ನಂಬು. ರಜಿಯಾ, ಇಲ್ಲಿ ನಂಬಿಕೆ ಪ್ರಶ್ನೆ ಏನೂ ಇಲ್ಲ. ನಾನು ನಿನ್ನ ನಂಬಿದ್ದೀನಿ, ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೀನು ಯಾಕೆ ನನ್ನ ನಂಬ್ತಾ ಇಲ್ಲ? ಹಾಗಲ್ಲ ಇಮ್ರಾನ್, ಅದು ರಜಿಯಾ, ನಿನಗೆ ನಿಜವಾಗ್ಲೂ ನನ್ನ ಶಾದಿ ಆಗಕ್ಕೆ ಇಷ್ಟ ಇದೆಯಲ್ವಾ ಹೇಳು? ಇದೇ ಇಮ್ರಾನ್, ಅದಕ್ಕೆ ತಾನೇ ನಿನ್ನ ನೋಡಕ್ ಬಂದಿದ್ದು. ಅಲ್ಲ ರಜಿಯಾ, ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೆಯಾ? ನಾನು ಏನಾದ್ರು ಮಾಡ್ತೀನಂತ ನಿಂಗೆ ಅನುಮಾನ ಇದ್ರೆ ನಿನ್ನ ಜೊತೆಲಿರೋ ಫ್ರೆಂಡ್ಸ್ನ ಏನಾರು ಕರಿ, ಏನು ತೊಂದರೆ ಇಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ಕಾಲ್ ಮಾಡಿ ಯಾರನ್ನಾರು ಬರಕ್ಕೆ ಹೇಳು ರಜಿಯಾ. ಇಲ್ಲ, ನಾನು ಯಾರನ್ನೂ ಬರಕ್ಕೆ ಹೇಳಲ್ಲ. ಸರಿ, ಹಾಗಾದ್ರೆ ಹೊರಡೋಣ ಬಾ. ರಜಿಯಾ, ಇದೇ ಥರ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತ್ರೆ ಕತ್ಲಾಗುತ್ತೆ. ನಿಂಗೆ ಅಷ್ಟು ಅನುಮಾನ ಇದ್ರೆ ತಡಿ, ಫಾತಿಮಾಗೆ ಈಗಲೇ ಫೋನ್ ಮಾಡ್ತೀನಿ. ಬೇಡ ಇಮ್ರಾನ್, ನಾನೇ ಬರ್ತೀನಿ. ಮತ್ತೆ ಕುಡಿಲಿ ಬ್ಯಾಗು, ಬಾ ಬೇಗ ಬಾ ರಜಿಯಾ. ಶಾಹಿದಾ, ಶಾಹಿದಾ, ಜಿ, ಖಾಲಿದ್ ಭಾಯ್ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದ್ರಾ? ಹಾಂ, ಮೊದಲು ಅವನ ಮನೆಗೆ ಕೊಟ್ಟಿದ್ದು. ಇಲ್ಲ ಅಂದರೆ ಭೇಟಿ ಶಾದಿ ಕರೀಲಿಲ್ಲ ಅಂತ ಸುಮ್ಮನಿರ್ತಾನೆ ಅವನು. ಒಳ್ಳೆ ಕೆಲಸ ಮಾಡಿದ್ರಿ ಜಿ. ನೆನ್ನೆನೆ ಅವ್ನು ಫೋನ್ ಮಾಡಿ ನೀವು ಮನೆಗೆ ಬಂದು ಮಗಳ ಶಾದಿಗೆ ಕರೆದ್ರೇ ನಿಮ್ಮ ಮಗಳ ಶಾದಿಗೆ ಬರೋದು, ಇಲ್ಲ ಅಂದರೆ ನಿಮ್ಮ ಮುಖಾನೂ ನೋಡಲ್ಲ ಅಂತ ಹೇಳಿದ್ದ. ಕರೆದಾಯ್ತಲ್ಲ, ಈಗ ಬರ್ದೆ ಎಲ್ಲೋಗ್ತಾನೆ ನೋಡ್ತೀನಿ. ಯಾಕೋ ತುಂಬ ತಲೆ ಸಿಡಿತಾ ಇದೆ, ಬಿಸಿಲಲ್ಲಿ ಹೋಗಿ ಬಂದಲ್ಲ. ಒಂಚೂರು ಕಾಫಿ ಮಾಡಿಕೊಡ್ತೀಯಾ? ಹೌದಾ, ಸ್ವಲ್ಪ ಇರಿ. ಫಾತಿಮಾ, ಫಾತಿಮಾ, ಹಾಮಿ, ನೀನು ಹಬ್ಬಗೆ ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ತೊಗೊಂಡು ಬಾ. ನಾನು ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಸರಿ ಅಮ್ಮಿ. ಫಾತಿಮಾ ಪಾರ್ವತಿ ಮನೆಗೆ ಹೋಗಿ ಇಷ್ಟು ಬೇಗ ಬಂದಲ್ಲ ಶಾಹಿದಾ? ಅವಾಗಲೇ ಬಂದ್ಲು ಜಿ. ಯಾಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ನೀನು ಹೋಗಿ ಬಟ್ಟೆ ಒಣಗಾಕು. ಅಬ್ಬ, ಕಾಫಿ ತಗೊಳ್ಳಿ. ಪಾರ್ವತಿನ ನೋಡ್ಕೊಂಡು ಬಂದ್ಯಾ ಫಾತಿಮಾ? ಹಾಂ ಬಾ, ಹೋಗಿ ಬಂದೆ. ನಿನ್ನ ಫ್ರೆಂಡ್ಸಿಗೆಲ್ಲ ಇನ್ವಿಟೇಷನ್ ಕೊಟ್ಟೆ ತಾನೆ? ಹಾಂ ಬಾ, ಎಲ್ರಿಗೂ ಕೊಟ್ಟಿದ್ದೀನಿ. ಸರಿ ನಮ್ಮ ಫಾತಿಮಾ, ಬೈಲಿ. ಏನಬ್ಬ? ಕೈ ತೋರಿಸು. ಯಾಕಬ್ಬ? ತೋರಿಸು ಅಂದೆ ತಾನೆ? ಯಾಕೆ ಜಿ, ಏನಾಯಿತು?
ಫಾತಿಮಾ ಹೇಳಿದ ಕೇಳಿಸ್ಲಿಲ್ವಾ? ಕೈ ತೋರಿಸು. ಇಮ್ರಾನ್, ಇಲ್ಲಿಗೆ ಕರ್ಕೊಂಬಂದೆ? ಇಲ್ಲೇ ರಜಿಯಾ ನೀನು ಇರಬೇಕಾಗಿರೋದು. ಇಲ್ಲ, ಇಲ್ಲಿ ನಾನು ಇರಲ್ಲ ಇಮ್ರಾನ್. ನನ್ನ ಕೈಲಿ ಇಲ್ಲಿ ಇರೋಕ್ಕಾಗಲ್ಲ. ಯಾಕೆ ರಜಿಯಾ, ಏನಾಗಿದೆ? ಮನೆ ಚೆನ್ನಾಗಿಲ್ವಾ? ಇಮ್ರಾನ್, ನನ್ನ ಬಿಟ್ಬಿಡು. ನಾನು ನಮ್ಮ ಮನೇಲೇ ಇರ್ತೀನಿ. ನಾಳೆ ಬರ್ತೀನಿ. ಏನು ರಜಿಯಾ ನೀನು, ನಿನಗೋಸ್ಕರ ಈ ಮನೇಲಿ ಎಲ್ಲ ಅರೇಂಜ್ಮೆಂಟ್ಸು ಮಾಡಿದ್ದೀನಿ. ಈಗ ನೋಡಿದ್ರೆ ನಾನು ಇರಲ್ಲ ಅಂತ ಹೇಳ್ತಾ ಇದೆಯಾ? ಇಮ್ರಾನ್, ನಾನು ಒಬ್ಬಳೇ ಇಲ್ಲಿ ಹೇಗಿರಲಿ? ನನಗೆ ಭಯ ಆಗತ್ತೆ. ನಾನು ನಿನ್ನ ಜೊತೆ ಇರ್ತೀನಲ್ಲ ರಜಿಯಾ, ಭಯ ಯಾಕೆ? ಆಗಲ್ಲ ಇಮ್ರಾನ್. ಶಾದಿ ಆಗೋ ಮುಂಚೆ ನಿನ್ನ ಜೊತೆ ಇರೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ನಾನು ಈಗಲೇ ಹೊಡ್ತೀನಿ. ಬಾಯ್. ಏಯ್, ಎಲ್ಲಿಗೆ ಹೋಗ್ತೀಯಾ? ನೀನನ್ನು ಕಳ್ಸಕ್ಕ ನಾನು ಇಲ್ಲಿ ತನಕ ಕರ್ಕೊಬಂದಿರೋದು, ಇಲ್ಲೇ ಇರಿಸ್ಕೊಳಕ್ಕೆ. ನೋಡು ಇಮ್ರಾನ್, ಇದೇ ನನಗಾಗಲ್ಲ. ನೀನು ಈ ರೀತಿ ಟಾರ್ಚರ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೋಡು, ನಾನೆಲ್ಲಿ ಟಾರ್ಚರ್ ಮಾಡ್ತಿದ್ದೀನಿ ರಜಿಯಾ? ಶಾದಿ ಆಗೋ ತನಕ ಇಲ್ಲೇ ಇರೋಣ ಅಂತ ಹೇಳಿದೆ. ಆಮೇಲೆ ಬೇಕಿದ್ರೆ ಮನೆಗೆ ಹೋಗೋಣ. ನಾನು ಶಾದಿ ಆಗ್ತೀನಿ ಅಂದಮೇಲೂ ನನ್ನನ್ನು ಈ ರೀತಿ ಗುಟ್ಟಾಗಿಡೋ ಅವಶ್ಯಕತೆ ಏನಿದೆ? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ ತಾನೇ? ಅದಕ್ಕಲ್ಲ ರಜಿಯಾ, ನಾಳೆ ನಿನ್ನ ಶಾದಿಗೆ ರೆಡಿ ಆಗಕ್ಕೆ ಒಂದು ಜಾಗ ಬೇಡವಾ? ಅದಕ್ಕೆ ಇಲ್ಲೂ ಕರ್ಕೊಬಂದೆ. ಇಲ್ಲಿ ಯಾರೂ ಇಲ್ಲ. ಇಲ್ಲಿ ನಾನು ಒಬ್ಬಳೇ ಹೇಗೆ ರೆಡಿ ಆಗಲಿ? ರಜಿಯಾ, ನೀನು ಇದೇ ಥರ ಹೇಳ್ತಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನೀನು ಬರೋ ಮುಂಚೆನೇ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಮೆರುನಾ ಬಾ ರಜಿಯಾ, ಬಾ. ಇಮ್ರಾನ್, ಮೆರುನಾ ಭಯ ಬಂದ್ರ? ಇವ್ರನ್ನ ರಜ್ಯಾ? ಇವಳೇ ರಜಿಯಾ, ನಾಳೆ ನಾನು ಶಾದಿ ಆಗ್ತಾರೋ ಹುಡುಗಿ. ನೋಡು ಮೆರುನಾ, ಇವಳು ಏನು ಕೇಳಿದ್ರು ಇಲ್ಲ ಅನ್ಬಾರ್ದು, ಯಾವುದಕ್ಕೂ ಕಮ್ಮಿ ಆಗಬಾರ್ದು, ಗೊತ್ತಾಯ್ತಾ? ಸರಿ ಭಯ. ರಜಿಯಾ, ಈಗ ನೀನು ಸಂತೋಷನಾ? ಏನು ಭಯ ಇಲ್ಲ ತಾನೆ? ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಕಸಿನ್ ಬೆಹನು ಮೆರುನಾ ಅಂತ. ನಾಳೆವರೆಗೂ ಇವಳು ನಿನ್ನ ಜೊತೆ ಇರ್ತಾಳೆ. ನಾನು ಮೆಹಂದಿ ಹಾಕಿಸ್ಕೋಬೇಕು. ಅದನ್ನೆಲ್ಲ ಯಾರು ಹಾಕ್ತಾರಿಲ್ಲಿ? ಅದಕ್ಕೇನು ಚಿಂತೆ ಮಾಡಬೇಡಿ, ನಾನೇ ಹಾಕ್ತೀನಿ. ನನಗೂ ಮೆಹಂದಿ ಹಾಕಕ್ಕೆ ಬರುತ್ತೆ. ಮೆಹಂದಿ ಅಂದರೆ ಹೇಗೆ ಬೇಕೋ ಹಾಗೆ ಹಾಕೋದಲ್ಲ. ನನಗಿಷ್ಟ ಆಗಿರೋ ಡಿಸೈನೇ ಹಾಕಿಸ್ಬೇಕು. ಆಯ್ತಾಯ್ತು ರಜಿಯಾ, ಮೆಹಂದಿ ಹಾಕೋರ್ನ ಇಲ್ಲಿ ಕರೆಸ್ತೀನಿ. ನಿನಗೆ ಯಾವ ಡಿಸೈನ್ ಬೇಕೋ ನೀನೇ ಸೆಲೆಕ್ಟ್ ಮಾಡಿ ಹಾಕಿಸ್ಕೊ, ಆಯ್ತಾ? ಮೆರುನಾ, ಏನು ನೋಡ್ತಾ ಇದೆಯಾ? ರಜಿಯಾನ ಒಳಗಡೆ ಕರ್ಕೊಂಡು ಹೋಗೋ, ನಾನು ಮನೆಗೆ ಹೋಗಿ ಬರ್ತೀನಿ. ಶಾದಿಗೆ ಏರ್ಪಾಡು ಮಾಡ್ಕೋಬೇಕು, ತುಂಬ ಕೆಲಸ ಇದೆ. ರಜಿಯಾ, ನಿನಗೇನೇ ಬೇಕಿದ್ರು ಮೆರುನ್ ನನ್ನ ಹತ್ರ ಕೇಳೋ, ಅವಳೆಲ್ಲ ಏರ್ಪಾಡು ಮಾಡಿಕೊಡ್ತಾಳೆ. ಇಲ್ಲಿ ನಿನಗೇನು ತೊಂದರೆ ಆಗಲ್ಲ, ಧೈರ್ಯವಾಗಿರ್ಬೋದು. ರಜಿಯಾ, ನಿನ್ನ ಬ್ಯಾಗ್ ನಿಲ್ಲೇ ಬಿಟ್ಟು ಹೋಗ್ತಾ ಇದೆಯಾ? ಎಲ್ಲ ಐಟಮ್ ಕರೆಕ್ಟ್ ಆಗಿದೆಯಾ ನೋಡ್ಕೊ, ತಗೋ. ಹೋಗು. ರಾಮ, ಜಾನ್ಕಿಗೆ ಫೋನ್ ಮಾಡಿದ್ದೇನೋ? ಏನ್ ಹೇಳಿದ್ಲು? ಈಗಷ್ಟೇ ಮಾಡಿದ್ದೆ ಅಜ್ಜಿ, ಮಾತಾಡಿದ್ಲು. ಏನಂತೆ? ಹೋದ್ ಕೆಲಸ ಆಯ್ತಂತ? ಅಜ್ಜಿ, ಆಗ್ತಾ ಇದೆಯಂತೆ. ರೀಚ್ ಆಗಿದ್ದೀನಿ, ಫ್ರೆಂಡ್ ಜೊತೆ ಇದ್ದೀನಿ. ನಾಳೆ ಮದುವೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ರಾಮ, ನಿನಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಕಣ. ಅವಳ ಥರನೇ ಕುಣಿತಿಯಲ್ಲೋ. ಯಾಕಜ್ಜಿ, ನಾನೇನು ಮಾಡಿದೆ ಈಗ? ಅಲ್ವೋ, ಅವಳು ಹೇಳಿದ್ದಕ್ಕೆಲ್ಲ ಕೊಲೆ ಬಸುಂತರ ತಲೆ ಆಡಿಸ್ತೀಯಾ? ಹೆಂಡತಿ ಮಾತು ಕೇಳೋದು ತಪ್ಪಲ್ಲ ಕಣೋ, ಆದ್ರೆ ಮಾತಾಡಿದ್ದನ್ನೆಲ್ಲ ಕೇಳೋದು ಸರಿಯಲ್ಲ. ಇವಾಗ ಯಾರು ಏನಂತ ಹೇಳಿದ್ರು ನಿಂಗೆ? ಯಾರೇನು ಹೇಳಿಲ್ಲ, ನೀನ್ ಮಾಡಿದ ನಾನು ನೋಡ್ತಾನೆ ಇದ್ದೀನಲ್ಲ.
ಅಜ್ಜಿ, ನಾನು ಜಾನಕಿ ಮಾತು ಕೇಳಿಕೊಂಡು ಯಾರಿಗೂ ಏನೂ ಮೋಸ ಮಾಡ್ತಾ ಇಲ್ಲ. ಜಾನಕಿ ಮನೆ ಕೆಡ್ದಾಗೋ ಥರ ಏನೂ ಹೇಳೋದಿಲ್ಲ, ಸರಿನಾ? ಅವಳು ಆ ರೀತಿ ಹೇಳ್ತಾಳೆ ಅಂತ ನಾನು ಹೇಳ್ತಿಲ್ಲ ಕಣೋ. ಅವಳಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಏನಜ್ಜಿ ಹೇಳ್ತಿದ್ಯಾ? ಜಾನಕಿಗೆ ತೊಂದರೆನಾ? ಇನ್ನೇನೋ ಮತ್ತೆ, ಅವಳೆಲ್ಲರಿಗೋ ಕಳಿಸ್ತೀಯಾ, ಒಬ್ಬಳನ್ನೇ ಕಳಿಸ್ತೀಯಾ? ಗಂಡ ಆಗ್ದವನು ಹೀಗ ಮಾಡೋದು? ಅವಳು ಏನಂತ ಹೇಳಿದ್ಲು? ಕಾಲೇಜ್ ಅಡ್ಮಿಷನ್ಗೆ ಹೋಗ್ತಾ ಇರೋದು ಅಂತ ತಾನೆ? ಹೌದು, ಹೇಳಿದ್ಲು. ಈಗ ನೀನು ಅವಳ ಜೊತೆ ಹೋಗಿದ್ರೆ ಏನಾಗ್ತಿತ್ತು? ನಿನ್ ಕೆಲಸ ನಾನು ನಾಳೆ ನೋಡ್ಕೊಂಡಿದ್ರೆ ಆಗ್ತಿರ್ಲಿಲ್ವಾ? ಅಜ್ಜಿ, ಜಾನಕಿನೇ ಹೇಳೋದು ತಾನೆ, ನಂಗೇನು ಭಯ ಇಲ್ಲ, ನಾನು ಒಬ್ಬಳೇ ಹೋಗಿ ಬರ್ತೀನಿ, ನಿಮ್ಮ ಕೆಲಸ ನೀವು ಆರಾಮಾಗಿ ಮಾಡ್ಕೊಳ್ಳಿ ಅಂತ. ಅವಳು ಹೇಳಿದ್ಲು ಅಂತ ಸ್ಮಶಾನಕ್ಕೆ ಬೇಕಾದ್ರೂ ಕಳಿಸ್ಬಿಡ್ತೀಯ ರಾಮ್? ಮಾಲ್ವಿಕಾ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನಾನು ಆ ರೀತಿ ಹೇಳ್ತಾ ಇಲ್ಲ ರಾಮ್. ಪಾಪ ಜಾನಕಿ ಒಬ್ಳೇ ಇದ್ದಾಳೆ, ಅಲ್ಲಿ ಏನಾಗ್ತಿದೆಯೋ ಏನೋ, ಏನು ಕತೆನೋ ಯಾರಿಗೂ ಗೊತ್ತು. ಏನೂ ಆಗಿಲ್ಲ, ನಿನ್ನ ದರಿದ್ರ ಬಾಯಿಂದ ಏನೇನೋ ಮಾತಾಡ್ಬೇಡ. ನಾನು ಹೇಳಿದ ಅರ್ಥ ಮಾಡ್ಕೋ ರಾಮ್. ಜಾನಕಿ ಅಡ್ಮಿಷನ್ ಮಾಡಬೇಕು ಅಂತ ಇದ್ಲು. ಅಪ್ಲಿಕೇಶನ್ ತಗೋಬೇಕಾದ್ರೆ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ಅವಳೇನೋ ನನ್ನ ಗಂಡ ಹೊಸ ಕೆಲಸ ಮಾಡ್ತಾ ಇದ್ದಾರೆ, ನಿನಗೆ ತೊಂದರೆ ಆಗೋದು ಬೇಡ ಅಂತ ಬರಬೇಡ ಅಂದ್ಲು. ಅದಕ್ಕೆ ನೀನು ಸುಮ್ಮನೆ ಆಗ್ಬಿಡದ? ಹೌದು ರಾಮ, ಅವಳ ಜೊತೆ ನೀನು ಹೋಗ್ಬೇಕಾಗಿತ್ತು ಕಣೋ. ಬಿಸಿಲಲ್ಲಿ ಪಾಪ ಎಷ್ಟು ಬೆವರ್ತಿರ್ತಾಳೋ ಏನೋ. ಇಂಥ ಟೈಮಲ್ಲಿ ಅವಳ ಜೊತೆ ಯಾರೂ ಇಲ್ಲ, ಒಬ್ಳೆ ಎಷ್ಟು ಕಷ್ಟ ಪಡ್ತಿರ್ತಾಳೋ ಜಾನಕಿ ಪಾಪ. ಅವಳೇನು ಒಬ್ಳೇ ಇಲ್ಲ, ಅವಳ ಫ್ರೆಂಡ್ ಜೊತೆ ಇದ್ದಾಳೆ. ಫ್ರೆಂಡ್ ಇದ್ಬಿಟ್ರೆ ಗಂಡ ಇದ್ದಂಗೆ ಆಗುತ್ತಾ ರಾಮ್? ಅವಳ ಫ್ರೆಂಡ್ಸ್ ಯಾರು ನಿನ್ನ ಫ್ರೆಂಡ್ಸ್ ಥರ ಅರ್ಧಕ್ಕೆ ಕೈ ಕೊಟ್ಟು ಹೋಗೋರ ಅಲ್ಲ. ಜಾನಕಿ ಜೊತೆಗೇನೆ ಇರ್ತಾರೆ, ಅವಳಿಗೆ ಹೆಲ್ಪ್ ಮಾಡ್ತಾರೆ. ಆ ನಂಬಿಕೆ ಮೇಲೆನೆ ನಾನು ಅವ್ರ ಜೊತೆ ಜಾನಕಿನ ಕಳಿಸ್ಕೊಟ್ಟಿದ್ದು. ಸರಿ ಕಣೋ, ಹೋದ್ಮೇಲೆ ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಗಂಡನಿಗೊಂದು ಫೋನ್ ಮಾಡಿ ಹೇಳೋದು ಬೇಡವೇನೋ? ಈಗಷ್ಟೇ ಫೋನ್ ಮಾಡಿ ಹೇಳಿದ್ಲು ಅನ್ನಲ್ಲ ಅಜ್ಜಿ. ಯಾರೋ ಮಾಡಿದ್ದು? ನೀನ್ ಮಾಡಿದ್ಯಾ ಅಥವಾ ಅವಳೇ ಫೋನ್ ಮಾಡಿ ಹೇಳಿದ್ಲಾ? ಅವಳು ಬ್ಯುಸಿ ಇದ್ಲು, ಅದಕ್ಕೆ ನಾನೇ ಫೋನ್ ಮಾಡಿ ಮಾತಾಡಿದೆ. ಇದಕ್ಕೆ ಜಾನಕಿ ಜೊತೆ ನಾನು ಹೋಗ್ತೀನಿ ಅಂತ ಹೇಳಿದ್ದು. ನಾನು ಅಲ್ಲಿದ್ದಿದ್ರೆ ಜಾನಕಿ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊತಾ ಇದ್ದೆ. ಟೈಮ್ ಟು ಟೈಮ್ ಫೋನ್ ಮಾಡಿ ನಿಮ್ಮೆಲ್ಲರಿಗೂ ವಿಷಯ ತಿಳಿಸ್ತಿದ್ದೆ. ಯಾರೂ ನನ್ನ ಮಾತು ಕೇಳಲೇ ಇಲ್ಲ. ಯೋಗಕ್ಷೇಮ ವಿಚಾರಿಸೋಕ್ಕೆ ಜಾನಕಿ ಹೋಗಿದ್ದು ಕಾಲೇಜ್ ಅಡ್ಮಿಷನ್ಗೆ, ಹಾಸ್ಪಿಟಲ್ಗಲ್ಲ. ನಿಂದು ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೋ. ಛೇ, ರಾಮ್ ಹೇಳಿದ್ನ ಕೇಳಬೇಕಿತ್ತು. ರಾಮ್ ನನ್ನ ಜೊತೆ ಬಂದಿದ್ರೆ ಹೀಗಾಗ್ತಾ ಇರಲಿಲ್ಲ. ಹೇಗಾದರೂ ಮಾಡಿ ಮೊದಲು ವಿಷಯನ ರಾಮಗೆ ತಿಳಿಸ್ಬೇಕು. ಯಾಕೆ ರಜಿಯಾ, ಏನಾಯಿತು? ಏಯ್, ನನ್ನ ಮೊಬೈಲ್ ಎಲ್ಲೇ ಇಟ್ಟಿದ್ಯಾ? ಮೊದಲು ಕೊಡು. ಮೊಬೈಲಾ? ಯಾವ ಮೊಬೈಲ್ ರಜಿಯಾ? ನೋಡು, ನಾಟಕ ಮಾಡಬೇಡ. ನನ್ನ ಮೊಬೈಲ್ ನೀನೇ ಎತ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೊಟ್ಬಿಡು. ಇಲ್ಲ ರಜಿಯಾ, ನಾನು ಯಾವ ಮೊಬೈಲು ನೋಡಿಲ್ಲ. ಮತ್ತೆ ನನ್ನ ಬ್ಯಾಗಲ್ಲಿರೋ ಮೊಬೈಲಲ್ಲಿ? ನನಗೇನು ಗೊತ್ತು, ನೀನೇ ತಾನೇ ಬ್ಯಾಗ್ ಓಪನ್ ಮಾಡಿದ್ದು. ಸರಿಯಾಗಿ ನೆನ್ಪು ಮಾಡ್ಕೋ ರಜಿಯಾ, ಮೊಬೈಲ್ ಎಲ್ಲಿಟ್ಟಿದ್ದೆ? ಈ ಬ್ಯಾಗಲ್ಲೇ ಇಟ್ಟಿದ್ದೆ, ಇನ್ನೆಲ್ಲಿಡಲಿ? ಇದರಲ್ಲಿರೋ ಮೊಬೈಲಾ? ನಾನಂತೂ ನಿನ್ನ ಬ್ಯಾಗೇ ಮುಟ್ಟಿಲ್ಲ. ಮತ್ತೆ ಎಲ್ಲೇ ಹೋಯ್ತು? ನಾನು ನನ್ನ ಫ್ರೆಂಡ್ಗೆ ಅರ್ಜೆಂಟಾಗಿ ಕಾಲ್ ಮಾಡಬೇಕು. ನಾನು ಹೇಗೆ ಮಾಡಲಿ ಈಗ? ಇರು, ಇಮ್ರಾನ್ ಭಯ್ಯ ಬರಲಿ, ಅವರೇ ಫೋನ್ ಮಾಡಿಕೊಡ್ತಾರೆ. ನನಗೆ ನನ್ನ ಫೋನ್ ಬೇಕು. ಅವನ ಫೋನಿಂದ ಮಾಡೋಕ್ಕೆ ನಾನು ಕೇಳ್ತಿಲ್ಲ. ಫೋನ್ ಕಾಣ್ತಾ ಇಲ್ಲ ಅಂತೀಯಾ, ಹೇಗೆ ಮಾಡ್ತೀಯಾ? ಸರಿ, ನೀನು ಫೋನ್ ಕೊಡು, ನನ್ನ ಫ್ರೆಂಡ್ ಹತ್ರ ಮಾತಾಡ್ಕೊಡ್ತೀನಿ. ನನ್ನ ಹತ್ರನೂ ಫೋನ್ ಇಲ್ಲ. ನಿಜ ಹೇಳು ಮೆರುನಾ, ನೀನು ಇಮ್ರಾನ್ ಏನು ಪ್ಲ್ಯಾನ್ ಮಾಡಿಕೊಂಡು ನನ್ನ ಇಲ್ಲಿ ಕರೆಸಿದ್ದೀರಾ? ಯಾಕೆ ನನಗೆ ಹೀಗೆ ಟಾರ್ಚರ್ ಕೊಡ್ತಿದ್ದೀರಾ? ನೀನೀಗ ನಿಜ ಹೇಳಲಿಲ್ಲ ಅಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ.
ಅಯ್ಯೋ ರಜೆ ಏನು ಮಾತಾಡ್ತಿದ್ಯಾ? ಇಷ್ಟು ಚಿಕ್ಕ ವಿಷಯಕ್ಕೆ ಪೊಲೀಸ್ ಅಂತಿದ್ಯಲ್ಲ. ಮತ್ತೆ ನನ್ನ ಮೊಬೈಲ್ ಎಲ್ಲಿಟ್ಟಿದ್ಯಾ ಹೇಳು. ನಿಜವಾಗ್ಲೂ ನನಗೆ ನಿನ್ನ ಮೊಬೈಲ್ ಎಲ್ಲಿಟ್ಟಿದ್ಯಾ ಅಂತ ಗೊತ್ತಿಲ್ಲ ರಜ್ಯಾ. ನನ್ನನ್ನು ಮೊಬೈಲ್ ತರಬೇಡ, ಏನಾದರೂ ಇದ್ದರೆ ನಾನು ಬರ್ತೀನಿ ಆಗಲೇ ಹೇಳು ಅಂದ. ಅದಕ್ಕೆ ನಾನು ಮೊಬೈಲ್ ತಂದಿಲ್ಲ, ಮನೇಲಿ ಇಟ್ಟು ಬಂದಿದ್ದೀನಿ. ಪಾರ್ವತಿ ಮನೆಗೆ ಮೆಹಂದಿ ಹಾಕಿಸ್ಕೊಳಕ್ಕೆ ತಾನೆ ನೀನು ಹೋಗಿದ್ದು? ಕೈ ಖಾಲಿ ಇದೆ, ಮೆಹಂದಿಯಲ್ಲಿ. ಹೌದಲ್ವಾ ಫಾತಿಮಾ? ನಾನು ಗಮನಿಸ್ಲೇ ಇಲ್ಲ. ಯಾಕೆ ಮೆಹಂದಿ ಹಾಕಿಸ್ಕೊಂಡು ಬಂದಿಲ್ಲ? ಅದು ಅಮ್ಮಿ, ಪಾರ್ವತಿ ಏನಾಯ್ತು ಅಂದರೆ ಇವಳು ಪಾರ್ವತಿ ನೋಡಕ್ಕೆ ಹೋದ್ರೆ ತಾನೆ ಮೆಹಂದಿ ಹಾಕಿಸ್ಕೊಳ್ಳೋದು. ಇಲ್ಲ ಅಬ್ಬಾ, ನಾನು ಪಾರ್ವತಿ ನೋಡಕ್ಕೆ ಹೋಗಿದ್ದೆ. ಯಾಕೆ ಸುಳ್ಳು ಹೇಳ್ತೀಯ? ಹೀಗೆ ಎಷ್ಟು ಅಂತ ಸುಳ್ಳು ಹೇಳ್ತೀಯ? ನಾವೇನಾರ ಕೇಳಿದ್ರೆ ನಾವು ಅನುಮಾನ ಪಡ್ತಿದ್ದೀವಿ ಅಂತ ಹೇಳ್ತೀಯ. ನಮ್ಮ ಹತ್ರ ನಿಜ ಮುಚ್ಚಿಟ್ಟು ಎಲ್ಲೋಗಿ ಬರ್ತಾ ಇದೆಯಾ? ಯಾಕೆ ಬೇಟಿ ಈ ವಯಸ್ಸಲ್ಲಿ ನಮ್ಮ ಹತ್ರ ಈ ಥರ ಎಲ್ಲ ನಡ್ಕಾಡ್ತೀಯಾ? ಅಬ್ಬಾ, ನಾನು ನಂಬಿ, ನಾನು ಅಲ್ಲ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಪಾರ್ವತಿ ನೋಡಕ್ಕೆ ಹೋಗಿದ್ದು. ಯಾಕೆ ಹಿಂಗೆ ಅನುಮಾನ ಪಡ್ತಿದ್ದೀರಾ? ಹಾಗಾದರೆ ಮೆಹಂದಿಯಲ್ಲಿ ಕೈ ಖಾಲಿ ಇದೆಯಲ್ಲ? ಪಾರ್ವತಿ ಇವಾಗ ಹಾಕಲ್ಲ, ನಾಳೆ ಮನೆಗೆ ಬರ್ತೀನಿ ಆವಾಗಲೇ ಹಾಕ್ಕೊಡ್ತೀನಿ ಅಂದ್ಲು. ನಿಮ್ಗಷ್ಟು ಅನುಮಾನ ಇದ್ರೆ ನಾಳೆ ಬರ್ತಾಳಲ್ಲ ಅವಾಗ ಅವಳನ್ನ ಕೇಳ್ಕೊಳ್ಳಿ. ಶಾಹಿದಾ, ನನ್ಗೆ ಯಾಕೋ ಇವಳು ನಡ್ಕೊಳ್ಳೋ ರೀತಿ ನೋಡ್ತಾ ಇದ್ರೆ ಅನುಮಾನ ಬರ್ತಾ ಇದೆ. ನಾಳೆಯಿಂದ ನಮಗೊಂದು ಮಾತು ಹೇಳಿದೆ ಅವಳನ್ನೆಲ್ಲೂ ಕಳಿಸ್ಬೇಡ. ಇಷ್ಟೊತ್ತಿಗೆ ಫೋನ್ ಮಾಡಬೇಕಿತ್ತು, ಯಾಕೆ ಫೋನ್ ಮಾಡಿಲ್ಲ ಇವಳು? ಇಮ್ರಾನ್ ಇನ್ನೂ ಅವಳ ಹತ್ರನೇ ಇರ್ಬೋದಾ? ಇಲ್ಲ ಅಂದಿದ್ರೆ ಹೇಗಾದರೂ ಕಾಲ್ ಮಾಡಿ ವಿಷಯ ತಿಳಿಸಿರೋಳು. ಇಷ್ಟೊತ್ತಿಗೆ ರಾಮ್ ಕಾಲ್ ಮಾಡಿರ್ತಾರೆ. ಸ್ವಿಚ್ ಆಫ್ ಆಗಿರೋದು ನೋಡಿ ಇದೆಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ. ನಾನಿಂಥ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೀಗ ಅರ್ಥ ಆಗ್ತಿದೆ. ನಾನೇ ಒಂದು ಕಾಲ್ ಮಾಡಿ ನೋಡ್ತೀನಿ.